शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಅದು ರಾಷ್ಟ್ರ ಮಟ್ಟದ ಫೆಸ್ಟಿವಲ್ ಆಗುತ್ತೆ. ಹಾಗಾಗಿ ಬ್ಲೆಂಡ್ ಮಾಡೋಣಂತೆ 3 ರಾಷ್ಟ್ರ ಮಟ್ಟದವರು, ರಾಜ್ಯ ಮಟ್ಟದವರು ಮತ್ತು ಜಿಲ್ಲಾ ಮಟ್ಟದವ್ರನ್ನು ಕೂಡ 3 ಮಂದಿ 3 ಗುಟ ಅನ್ನೋದನ್ನ ಪ್ರಪೋರ್ಷನೇಟ್ ಆಗಿ ಏನೋ ಮಾಡಿ ಇವತ್ತು ದಿವಸ ಜಿಲ್ಲಾ ಕಲಾವಿದರಿಗೆ ಕೂಡ ಅವಕಾಶ ಕೊಡೋಣ. ಮಾರ್ಚ್ ಸ್ವಲ್ಪ ನೋಡೋಣ ಅಂತ ಟೆಂಟೇಟಿವ್ ಮಾಡಿದ್ದೀವಿ. ಎಕ್ಸಾಮ್ಸ್ ಅದನ್ನು ನೋಡಿಕೊಂಡು ಏಪ್ರಿಲ್ ಮತ್ತು ಭಾಳ ಬಿಸಿಲಾಗ್ತದೆ. ಎಕ್ಸಾಮ್ಸ್ ಏನದು ಶೆಡ್ಯೂಲ್ ಬರಲಿಲ್ಲ ಸರ್. ಶೆಡ್ಯೂಲ್ ಬಂದ ನಂತರ PUC 28 ಫೆಬ್ರವರಿಯಿಂದ ಸ್ಟಾರ್ಟ್ ಇದೆ ಸರ್. SSLC ಇನ್ನೂರು ಬಂದಿದೆ ಸರ್. ಮಾರ್ಚ್ ಎಂಟು ಜನವರಿ ಸರ್. ಮಾರ್ಚ್ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಸ್ಟಾರ್ಟ್ ಆಗುತ್ತೆ. ಮಾರ್ಚ್ ಎಂಟಿಗೆ ಇರೋದು. ಮಾರ್ಚ್ ತನಕ ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ ಸರ್. ನೋಡೋಣ ಅದು ನೋಡ್ಕೊಂಡು ಡಿಸೈಡ್ ಮಾಡೋಣ. ಒಂದು ವಾರ ಈ ಕಡೆ ಮಾಡೋಣ. ಅದಕ್ಕೇನು ಪ್ರಶ್ನೆ ಇಲ್ಲ. ಯಾವ ಎಕ್ಸಾಮಿನೇಷನ್ಸ್ ನೋಡ್ಕೊಂಡು ವಿಮಾನ ನಿಲ್ದಾಣದ್ದು ತಮ್ಗೆ ಗೊತ್ತಿದೆ. ಇವತ್ತು ಅದು ನಮ್ಮ ವಯೋಲೇಷನ್ ಕ್ಲಾಸ್ನಲ್ಲಿ, ಎನ್ವಿರಾನ್ಮೆಂಟಲ್ ವಯೋಲೇಷನ್ ಕ್ಲಾಸ್ನಲ್ಲಿ ನಾವು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ತಗೊಳ್ಳಾರ್ದೆ ಕೆಲಸ ಪ್ರಾರಂಭ ಮಾಡಿ ಅರ್ಧ ದಾರಿ ಸರಿಸಿದ್ವಿ. ಕೆಲವೊಂದು ಕಡೆ ಮಾಡಿದಾಗೂ ಕೂಡ ಹಿಂದೆ ಪದ್ಧತಿಯಲ್ಲಿ ಪರ್ಮಿಷನ್ಸ್ ಉಳಿದೋದಕ್ಕೆ ಸಿಕ್ಕಿತ್ತು. ನಾವು ಹೋಗೆಲ್ಲ ಸಿಕ್ಕೊಂಡು ಒಬ್ಬರು PIL ಫೈಲ್ ಮಾಡಿ ಇವತ್ತು ದೇಶದಲ್ಲಿರುವಂಥ ಸುಮಾರು 100ಕ್ಕೂ ಹೆಚ್ಚು 200ಕ್ಕೂ ಹೆಚ್ಚು ಜನರ ಮೇಲೆ ಒಂದು ಕೇಸನ್ನು ಹಾಕಿದ್ರು. ಸುಪ್ರೀಂ ಕೋರ್ಟ್ನಾಗ ನಮ್ಮ ವಿರೋಧವಾಗಾಯಿತು. ಸುಪ್ರೀಂ ಕೋರ್ಟ್ ನಿರ್ಣಯ, ಪ್ರಥಮ ನಿರ್ಣಯ ನಮ್ಮ ವಿರೋಧವಾಯಿತು. ನಾವು ಭಾಳಷ್ಟು ಆತಂಕಗೊಂಡಿದ್ದೀವಿ. ಎಲ್ಲಿದು ಒಂದು ಮತ್ತೆ ನೆನಗುದಿಗೆ ಬೀಳ್ತದಪ್ಪ ಅಂತ ತಿಳ್ಕೊಂಡು ನಾವು ಆತಂಕಗೊಂಡು ಒಂದು ದಿವಸ ಭಾಳಷ್ಟು ಪ್ರಯತ್ನ ಮಾಡಿದ್ರು. ನಮ್ಮ ಮೇಲೆ ನಮ್ಮ ವಿರುದ್ಧ ಜಜ್ಮೆಂಟ್ ಬಂತು. ಮತ್ತು ನಾನು ಕಪಿಲ್ ಸಿಬ್ಬಲ್ ಅವ್ರಿಗೆ ಇದು ಮಾಡಿಸಿ, ನಮ್ಮ ನಿಶಾಂತ್ ಪಾಟೀಲ್ ಅಡ್ವೊಕೇಟ್ ಅಂಡ್ ರೆಕಾರ್ಡ್ ಅವ್ರು ಹೇಳಿ ಕಪಿಲ್ ಸಿಬ್ಬಲ್ ಮಾಡಿಸಿ ಕೆಲವೊಂದು ಪಾಯಿಂಟ್ಸ್ ನಾನೇ ಕೊಟ್ವಿ. ದಿವಸ ತಪ್ಪು ಎನ್ವಿರಾನ್ಮೆಂಟ್ ಇದರಲ್ಲಿ ನಮ್ಮ ಯಾರ್ದಾರೆ ತಪ್ಪಾಗಿರ್ಬೋದು ಇಲಾಖೆಯಿಂದ. ಆದರೆ ವಿಜಯಪುರ ಜಿಲ್ಲೆ ಜನತೆ ಏನು ಪ್ರಯಾಣಿಕರು ಅವ್ರಿಗೆ ಅವಕಾಶ ಸಿಗೋದಿಲ್ಲ. ಆಮೇಲೆ ಜಿಲ್ಲೆಯ ಅಭಿವೃದ್ಧಿಗೆ ಕುಂಠಿತಗೊಳ್ತದೆ. ಪ್ರವಾಸೋದ್ಯಮಿಗೆ ಏನು ನಡೆ ಆಗ್ತದೆ, ಕನೆಕ್ಟಿವಿಟಿಗೆ ಎಲ್ಲ ರೀತಿಯ ಪಾಯಿಂಟ್ಸ್ ನಾನೇ ಸ್ವತಃ ನಾನು ಕೂಡ ಕೆಲವೊಂದರ ಕೊಟ್ಟು ಅವರು ತಮ್ಮೆಲ್ಲ ಇದನ್ನು ಮಾಡಿ ಸುದೀರ್ಘವಾಗಿ ಆರ್ಗ್ಯುಮೆಂಟ್ ಮಾಡಿ ಈಗ ಕೇಂದ್ರ ಸರ್ಕಾರಕ್ಕೆ ಅವರು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ SOP ಏನು ಮಾಡೋಕ್ಕೆ. ಆಮೇಲೆ ಎರಡನೇದಾಗಿ ಅದನ್ನು ಡಿವಿಷನ್ ಇದು ಬೆಂಚ್ಗೆ, ಲಾರ್ಜರ್ ಬೆಂಚ್ಗೂ ಕೂಡ ರೆಫರ್ ಮಾಡಿದ್ದಾರೆ. ಹೀಗಾಗಿ ಬಹುಶಃ ನಾವು ಗಂಡಾಂತರದಿಂದ ಪಾರಾಗಿದ್ದೀವಿ. ಏನು ನನಗುದಿಗೆ ಬಿಡುವಂಥ ಒಂದು ಸಂದರ್ಭ ಇತ್ತು, ಆ ಗಂಡಾಂತರದಿಂದ ಪಾರಾಗಿದ್ದೀವಿ. ಇನ್ನು ನಾವು ಮೊನ್ನೆ ಮುಖ್ಯಮಂತ್ರಿಗಳಿಂದ ಅವರೇ ಒಂದು ಡ್ರಾಫ್ಟ್ ಮಾಡಿ ಒಂದು ಲೆಟರ್ ಕಳಿಸಿದ್ರು. ಆ ಡ್ರಾಫ್ಟ್ ಮಾಡಿದ ಲೆಟರ್ ಪ್ರಕಾರ ನಾವು ಅದನ್ನು ಕೇಂದ್ರ ಸರ್ಕಾರಕ್ಕೆ ಇವತ್ತು ನಾವು ವಿಮಾನಯಾನ ಸಚಿವರಿಗೆ ಇವತ್ತು ದಿವಸ ನಾವು ಪತ್ರವನ್ನು ಮತ್ತು ಬರೆದಿದ್ದೀವಿ. ಮತ್ತು ಸಂಬಂಧಿಸಿದ ಹಸಿರು ಫಾರೆಸ್ಟ್ ಎನ್ವಿರಾನ್ಮೆಂಟ್ ಮಿನಿಸ್ಟ್ರು ಕೂಡ ಪತ್ರ ಬರೆದಿದ್ದೀವಿ. ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಬಹುಶಃ ಒಂದು 5-6 ತಿಂಗಳಲ್ಲಿ ಇವತ್ತು ದಿವಸ ನಮಗೆ ಆ ಒಂದು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಬಂದುಬಿಟ್ರೆ ಮುಂದೆ ಒಂದು 6 ತಿಂಗಳಲ್ಲಿ ಇವತ್ತು ದಿವಸ ಏರ್ಪೋರ್ಟನ್ನು ಪ್ರಾರಂಭ ಮಾಡಬೇಕು. ಅದಿಷ್ಟೇ ಭಾಳ ಆತಂಕದಲ್ಲಿದ್ದಂಥ ಒಂದು ಪರಿಸ್ಥಿತಿಯಲ್ಲಿ ಸ್ವಲ್ಪ ನೆಮ್ಮದಿ ಇವತ್ತು ನಮ್ಗೆ ದೊರಕಿದೆ. ಇಲ್ಲಿಕಂದ್ರೆ ಮತ್ತೆ ಅದೊಂದು ಹಾಗೆ ಉಳ್ಕೊಂಡ್ಬಿಟ್ಟಿದ್ರೆ ನೆನಗುದಿಗೆ ಬಿದ್ದು ಅದು ಆದರೆ ಭಾಳ ಅನಾಹುತ ಆಗ್ತಿತ್ತು. ಅದ್ರ ಜೊತೆಗೆ ಮತ್ತೆ ನಾವು 370 ಕೋಟಿ ರೂಪಾಯಿ ಕೊಟ್ಟು ಅದನ್ನು ಅಡಿಷನಲ್ ಆಗಿ ಕೊಟ್ಟು ಈಗ ನೈಟ್ ಲ್ಯಾಂಡಿಂಗು ಮತ್ತು ಮೊದಲು ಕೇವಲ ETR ಅಷ್ಟೇ ಇತ್ತು. ಅಲ್ಲಿ ETR ಅಷ್ಟೇ ಇತ್ತು. ನೈಟ್ ಲ್ಯಾಂಡಿಂಗು ಮತ್ತು ನಮಗೆ ಏರ್ಬಸ್ಸು, ಬೋಯಿಂಗು ಎಲ್ಲ ಮಾಡೋಕ್ಕೆ, ವುಮೆನ್ ಸ್ಟ್ರೆಚ್ ಮಾಡ್ಕೊಳ್ಳೋಕ್ಕೆ, ಅದ್ರ ಜಾಗನೂ ಕ್ವಶನ್ ಮಾಡ್ಕೊಳ್ಳೋಕ್ಕೆ ಮತ್ತು ಅದಕ್ಕೆ ಕನೆಕ್ಟಿವಿಟಿನೂ ಕೂಡ ಇರಲಿಲ್ಲ. ಒಂದು ಕನೆಕ್ಟಿವಿಟಿಯನ್ನು ಮಾಡ್ಕೊಳ್ಳೋದು ಅಲ್ಲದೆ ಇನ್ನೂ ಕೆಲವೊಂದುಗಳು ಆ ಹಿಂದೆ ಏನು ಆ ಏರ್ಪೋರ್ಟ್ ಮಾಡುವಾಗ ಕೆಲವೊಂದು ನಾನೀಗ ಕಾಂಟ್ರವರ್ಸಿ ಮಾಡೋಕ್ಕೆ ಹೋಗೋದಿಲ್ಲ. ಕೆಲವೊಂದು ತಪ್ಪುಗಳು ಅನೇಕಗಳಲ್ಲಿ ಒಳಗಾಗಿತ್ತು. ಅವೆಲ್ಲವೂ ಕೂಡ ಬಗೆಹರಿಸುವಂಥ ಸ್ವಲ್ಪ ನಮಗೆ ಅದು ಫೈನಾನ್ಷಿಯಲಿ ಲಾಸ್ನೂ ಕೂಡ ಆಗ್ತದೆ, ನಾನು ಇಲ್ಲ ಅಂತ ಹೇಳೋದಲ್ಲ. ಆದರೆ ಈಗ ನಾನು ಅದನ್ನು ಇದು ಮಾಡ್ಕೊಳಕ್ಕೆ ಹೋದರೆ ಅದು ನನಗೂ ದಿಗ್ಬಳ್ತದ್ದು ಕಾನ್ಷಿಯಸ್ ಡಿಸಿಷನ್ ನಾವು ತೊಗೊಂಡಿದ್ದೀವಿ. ಅಲ್ಲಿ ಚರಂಡಿನೂ ಎಷ್ಟು ಕಿಲೋಮೀಟ್ರ್ ಇರಬೇಕಾಗಿತ್ತು, ಇಲ್ಲ ಸ್ವಲ್ಪ ಪ್ರೊಫೆಷ್ನಲ್ ಆಗಿ ಆಗಿರಲಿಲ್ಲ. ಯಾಕಂದರೆ ಯೂಶ್ವಲಿ ನಾವು IDD ಮಾಡಬೇಕು ಏರ್ಪೋರ್ಟನ್ನು. PWDಯಿಂದ ಇಲ್ಲಿ ಪ್ರಾರಂಭ ಮಾಡಿ ಮೂಲಕ ನಾವು ಒಂದು 2-3 ಏರ್ಪೋರ್ಟ್ನಲ್ಲಿ ಈ ಥರ ಮಾಡಿದ್ದೀವಿ. ಅದೇನೇ ಇರಲಿ, ಅದನ್ನು ಆ ಕಾಂಟ್ರವರ್ಸಿಗೆ ನಾನು ಹೋಗೋದಲ್ಲ, ಸಕಾರಾತ್ಮಕವಾಗಿ ನಾನು ಹೋಗಿ ಇವತ್ತು ಇಲ್ಲಿ ಏರ್ಬಸ್ಸು, ಬೋಯಿಂಗು, ನೈಟ್ ಲ್ಯಾಂಡಿಂಗು ಮತ್ತು ನಾವು ಎಲ್ಲ ರೀತಿ ಯಾವುದು ನನ್ನ ಸ್ವಾರ್ಥನೂ ಕೂಡ ಇದೆ ಇಲ್ಲ ಅನ್ನೋದಲ್ಲ. ಯಾಕಂದರೆ ವಿಜಯಪುರ ಜಿಲ್ಲೆಗೆ ನಾವು ಅನೇಕ ಮಂದಿ ಮಾತಾಡ್ತಾ ಇದ್ರು. ನಮ್ಮದು ಏನು ಫೈರ್ ಫೈಟಿಂಗ್ ಮಷಿನ್ಸ್ ಇದಾವಲ್ಲ, ಆಸ್ಟ್ರೇಲಿಯಾದಿಂದ ಬಂದಿದ್ದಾವೆ. ಆಸ್ಟ್ರೇಲಿಯಾ ದೇಶದಿಂದ ಸುಮಾರು 24 ಕೋಟಿ ರೂಪಾಯಿ. ನೀವು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಾಗ ಏನು ನೋಡ್ತೀರಿ, ಅದೇ ಫೈರ್ ಫೈಟಿಂಗ್ ಮಷಿನ್ಸ್ ಇಲ್ಲಿ ನೋಡ್ತೀರಿ. ಎಲ್ಲ ಇದರಲ್ಲಿ ಕೂಡ ನಾವು ಇದನ್ನು ಇವತ್ತು ಒಂದು ಮಾದರಿಯಾದಂಥ ಏರ್ಪೋರ್ಟನ್ನು ಮಾಡೋ ಜೊತೆಗೆ ಹಿಂದೆ ಅಲ್ಲಿ ಏನೇನು ತಪ್ಪುಗಳಾಗಿದ್ದಾವೆ ಆ ತಪ್ಪುಗಳನ್ನು ಕೂಡ ಸರಿಪಡಿಸುವಂಥದ್ದು, ರನ್ವೇದಾಗಿರ್ಬೋದು ಮತ್ತೊಂದಿರ್ಬೋದು, ಅದೆಲ್ಲವನ್ನು ಸರಿಪಡಿಸುವ ಮೂಲಕ ಒಂದು ಮಾದರಿಯಾದಂಥ ವಿಮಾನ ನಿಲ್ದಾಣ ಮಾಡಿ
ಬಹುಶಃ ಒಂದು ವರ್ಷ ಒಳಗಡೆ ಇದನ್ನ ಕೇಸ್ಗಳನ್ನ ಮುಗಿಸಿ ನಾವು ಇದನ್ನ ಪ್ರಾರಂಭ ಮಾಡುವಂತ ಕೆಲಸನ ಮಾಡ್ತೇವೆ. ಆಮೇಲೆ